ಹಲೋ ಎವ್ರಿವನ್, ಶುಭೋದಯ, ಸುಪ್ರಭಾತ, ಗುಡ್ ಮಾರ್ನಿಂಗ್. ಇವತ್ತಿನ ನ್ಯೂಸ್ ಹೈಲೈಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಏನನ್ನಿಸ್ತೋ ಅದನ್ನು ಕಮೆಂಟ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲೇ ವಿಷಯ ನೋಡಿ, ದೆಹಲಿ ಸ್ಫೋಟದ ಬಗ್ಗೆ. ನಿನ್ನೆ ನೀವು ಇದರ ಬಗ್ಗೆ ಕೇಳಿದ್ದೀರಿ. ಕಾರು ಸ್ಫೋಟದಲ್ಲಿ ಇದರ ಸಾವಿನ ಸಂಖ್ಯೆ 12ಕ್ಕೆ ಏರಿದೆ. ಮತ್ತು ಇದು ಆತ್ಮಹತ್ಯಾ ಬಾಂಬ್ ದಾಳಿ ಅಥವಾ ದೊಡ್ಡ ಭಯೋತ್ಪಾದಕ ಸಂಚು ಇರಬಹುದು ಅಂತ ಶಂಕೆ ಮಾಡ್ತಾ ಇದ್ದಾರೆ. ಇನ್ನು ಕೇಂದ್ರ ಗೃಹ ಸಚಿವರ ಸೂಚನೆಯ ಮೇರೆಗೆ ಈ ಪ್ರಕರಣವನ್ನು ರಾಷ್ಟ್ರೀಯ ತನಿಖಾ ದಳ NIAಗೆ ಹಸ್ತಾಂತರ ಮಾಡಿದ್ದಾರೆ. ಮತ್ತು ಅದರ ಜೊತೆ UAPA ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಡೆಯುವಂಥ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಮತ್ತು ದಕ್ಷಿಣ ಕಾಶ್ಮೀರದ ಉಮರ್ ನಬಿ ಎಂಬಾತನನ್ನು ಪ್ರಮುಖ ಶಂಕಿತ ಅಂತ ಗುರುತಿಸ್ತಾ ಇದ್ದಾರೆ. ಇನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ವೈಮಾಂತರಿಕ್ಷ ಮತ್ತು ರಕ್ಷಣಾ ವಲಯ. ವೈಮಾಂತರಿಕ್ಷ ಅಂತಂದರೆ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಸೆಕ್ಟರ್ಗೆ ಕರ್ನಾಟಕದ ಕೊಡುಗೆಯ ಪ್ರಮಾಣ 65%ರಷ್ಟಿದೆ. ಇದೇ ಸಂದರ್ಭದಲ್ಲಿ ಬೆಂಗಳೂರು, ಬೆಳಗಾವಿ, ಮೈಸೂರು, ತುಮಕೂರು, ಚಾಮರಾಜನಗರದಲ್ಲಿ ವರ್ಲ್ಡ್ ಲೆವೆಲ್ ವಿಶ್ವ ದರ್ಜೆಯ ಏರೋಸ್ಪೇಸ್ ಡಿಫೆನ್ಸ್ ಪಾರ್ಕ್ಗಳನ್ನು ಸ್ಥಾಪನೆ ಮಾಡಲಾಗುವುದು ಅಂತ ಸಿದ್ದರಾಮಯ್ಯವರು ಘೋಷಣೆ ಮಾಡಿದ್ದಾರೆ. ಮುಂದಿನ 5 ವರ್ಷದಲ್ಲಿ ಈ ವಲಯದಲ್ಲಿ ಸುಮಾರು 45,000 ಕೋಟಿ ಹೂಡಿಕೆಯನ್ನು ಆಕರ್ಷಿಸಿ 60,000 ಜನರಿಗೆ ಉದ್ಯೋಗ ನೀಡುವಂಥ ಗುರಿ ಸಹ ಇದೆ ಅಂತ ಹೇಳಿದ್ದಾರೆ. ಇನ್ನು ಹೃದಯ ವೈಫಲ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ಆವಿಷ್ಕಾರ. ಅಮೇರಿಕದ ಮೌಂಟ್ ಸಿನಾಯ್ ಸ್ಕೂಲ್ ಆಫ್ ಮೆಡಿಸಿನ್ ಅಲ್ಲಿರುವಂತಹ ಡಾಕ್ಟರ್ ಹೀನಾ ಚೌಧರಿ ಮತ್ತು ಅವರ ತಂಡದವರು ಈಗ ಹೃದಯಾಘಾತ ಹೃದಯಾಘಾತ ಆದಾಗ ಹೃದಯ ನಿಂತು ಹೋಗ್ಬಿಡುತ್ತೆ. ಅದನ್ನು ಮತ್ತೆ ಪುನಶ್ಚೇತನಗೊಳಿಸಲಿಕ್ಕೆ ಒಂದು ಹೊಸ ತಂತ್ರವನ್ನು ಕಂಡು ಹಿಡಿದಿದ್ದಾರೆ. ಆ ವಿಧಾನದಲ್ಲಿ ಸ್ವಾಭಾವಿಕವಾಗಿ ಒಂದು ಸೈಕ್ಲಿನ್ A2 CCNA2 ಅನ್ನುವಂಥ ಒಂದು ಜೀನ್ ಇರುತ್ತೆ. ಅದು ಸುಪ್ತ ಸ್ಥಿತಿಯಲ್ಲಿ ಇರುತ್ತೆ. ಅದನ್ನು ಮರಳಿ ಸಕ್ರಿಯಗೊಳಿಸೋದ್ರ ಮೂಲಕ ಹೃದಯದ ಸ್ನಾಯು ಕೋಶಗಳನ್ನು ಕಾರ್ಡಿಯೋಮಯೋಸೈಟ್ಸ್ ಅಂತ ಕರೀತೇವೆ, ಅದನ್ನು ವಿಭಜಿಸಿ ಹೊಸ ಕೋಶಗಳನ್ನು ರೂಪಿಸಲಿಕ್ಕೆ ಮತ್ತು ಹೃದಯ ತಾನಾಗಿಯೇ ರಿಪೇರಿ ಆಗಲಿಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಇನ್ವೆನ್ಷನ್ ಬಹಳ ಜನರಿಗೆ ಉಪಯೋಗ ಆಗಬಹುದು. ಹೃದಯ ವೈಫಲ್ಯಕ್ಕೆ ಚಿಕಿತ್ಸೆ ನೀಡೋದರಲ್ಲಿ ಒಂದು ದೊಡ್ಡ ಬೆಳವಣಿಗೆ ಅಂತ ಇದನ್ನು ನಾವು ಹೇಳಬಹುದು. ಇನ್ನು ವೈಟ್ ಕಾಲರ್ ಭಯೋತ್ಪಾದನೆ. ವೈಟ್ ಕಾಲರ್ ಅಂತಂದರೆ ಪ್ರೊಫೆಷ್ನಲ್ಸ್, ಸಮಾಜದಲ್ಲಿ ಒಳ್ಳೆ ಸ್ಟೇಟಸ್ ಇರುತ್ತಲ್ವ, ಡಾಕ್ಟರ್ಗಳು, ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರೋರು. ಈಗ ವೈಟ್ ಕಾಲರ್ ಭಯೋತ್ಪಾದನೆ ಅನ್ನುವಂಥ ಟರ್ಮ್ ಯಾಕೆ ಬಂದಿದೆ ಅಂತಂದರೆ, ಕೆಂಪುಕೋಟೆ ಹತ್ರ ಸ್ಫೋಟ ಆಯಿತು, ಮತ್ತು ಫರೀದಾಬಾದ್ನಲ್ಲಿ ಬಾಂಬ್ ತಯಾರಿಕಾ ಸಾಮಗ್ರಿಗಳ ಪತ್ತೆ ಆಗಿದೆ ಅಂತಂದರೆ ಭಾರತದಲ್ಲಿ ವೈಟ್ ಕಾಲರ್ ಭಯೋತ್ಪಾದನೆ ಸಕ್ರಿಯ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಅದರಲ್ಲಿ ಜಾಸ್ತಿ ಜನರನ್ನು ಅಂತಂದರೆ ಪಾಕಿಸ್ತಾನದವರು ಇಲ್ಲಿರುವಂಥ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರೋರು, ವೈದ್ಯರು ಮತ್ತು ವೃತ್ತಿಪರರು ಅಂತ ಹೇಳ್ತೇವೆ, ಅವರನ್ನು ಬಳಸ್ಕೊಂಡು ನಗರಗಳಲ್ಲಿ ಉಗ್ರ ಕೃತ್ಯಗಳನ್ನು ರೂಪಿಸ್ತಾ ಇದ್ದಾರೆ, ಸಂಚು ಮಾಡ್ತಾ ಇದ್ದಾರೆ ಅಂತ ಅಧಿಕಾರಿಗಳು ಶಂಕಿಸ್ತಾ ಇದ್ದಾರೆ. ಮತ್ತು ಈಗ ಇಂತಹ ಉಗ್ರರು ಇರ್ತಾರಲ್ವ, ವೈಟ್ ಕಾಲರ್ ಟೆರರಿಸ್ಟ್ಗಳು, ಇವರು ಬಹಳ ಡೇಂಜರ್. ಮೊದಲು ಸಾಂಪ್ರದಾಯಿಕವಾಗಿ ಕೆಲವರು ಇರ್ತಾರೆ, ಉಗ್ರರು ಅಂತಿರ್ತಾರೆ, ಅವ್ರಿಗಿಂತ ಇವರು ಬಹಳ ಡೇಂಜರ್. ಹಾಗಾಗಿ ಇವರನ್ನು ಅಷ್ಟು ಸುಲಭವಾಗಿ ಪತ್ತೆ ಮಾಡಲಿಕ್ಕೆ ಆಗೋದಿಲ್ಲ, ಹೆಚ್ಚು ಅಪಾಯಕಾರಿ ಅಂತ ಭದ್ರತಾಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಮತ್ತು ಇನ್ನೊಂದು ಕಡೆ ಇಸ್ಲಾಮಾಬಾದ್ನಲ್ಲೂ ಬಾಂಬರ್ ದಾಳಿಯಾಗಿದೆ. ಅಲ್ಲಿನ ಜಿಲ್ಲಾ ನ್ಯಾಯಾಲಯದ ಗೇಟ್ನ ಹೊರಗೆ ಆತ್ಮಹತ್ಯಾ ಬಾಂಬರ್ ದಾಳಿ ನಡೆದಿದ್ದು, ಪೊಲೀಸ್ ವಾಹನದ ಪಕ್ಕದಲ್ಲಿ ಸ್ಫೋಟಕಗಳನ್ನು ಸಿಡಿಸಿದ್ದಾರೆ. ಸುಮಾರು 12 ಜನ ಸಾವನ್ನಪ್ಪಿದ್ದಾರೆ, 27 ಜನರು ಗಾಯಗೊಂಡಿದ್ದಾರೆ. ಪಾಕಿಸ್ತಾನಿ ತಾಲಿಬಾನ್, ಅಲ್ಲಿನ ಒಂದು ಬಣ ಜಮಾತ್ ಉಲ್ ಅಹ್ರಾರ್ ಅಂತ ಕರೀತಾರೆ, ಅದು ಈ ದಾಳಿಯ ಹೊಣೆಯನ್ನು ಹೊತ್ಕೊಂಡಿದೆ. ಮತ್ತು ಅಲ್ಲಿನ ಆಂತರಿಕ ಸಚಿವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇದು ಭಾರತದ ಬೆಂಬಲಿತ ಅಂಶಗಳು ಅಫ್ಘಾನ್ ತಾಲಿಬಾನಿ ಪ್ರಾಕ್ಸಿಗಳಿಂದ ನಡೆಸ್ತಾ ಇದ್ದಾರೆ ಇದನ್ನು ಅಂತ ಅವರು ಆರೋಪ ಮಾಡಿದ್ದಾರೆ. ಇನ್ನು ಇಸ್ರೋ ಗಗನಯಾನ ಮಿಷನ್ ನಡೆಸಲಿಕ್ಕಿದೆ ಮುಂದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿಬ್ಬಂದಿ ಮಾಡ್ಯೂಲ್ಗೋಸ್ಕರ ಪ್ರಮುಖ ಪ್ಯಾರಾಚೂಟ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಉತ್ತರ ಪ್ರದೇಶದ ಝಾನ್ಸಿಯಲ್ಲಿ ಪರೀಕ್ಷೆ ನಡೆದಿದೆ. ಸಿಬ್ಬಂದಿ ಮಾಡ್ಯೂಲು ಮುಖ್ಯವಾಗಿ ಸುರಕ್ಷಿತ ಲ್ಯಾಂಡಿಂಗ್ ಆಗಲಿಕ್ಕೆ ಈ ಪ್ಯಾರಾಚೂಟ್ ಮಾಡ್ಯೂಲ್ ಪರೀಕ್ಷೆ ಬಹಳ ಮುಖ್ಯ. ಪ್ಯಾರಾಚೂಟ್ ಸಂಪೂರ್ಣವಾಗಿ ತೆರೆಯೋದು ಮತ್ತು ಕಠಿಣ ಪರಿಸ್ಥಿತಿಗಳನ್ನು ಸಹ ಸರಿಯಾಗಿ ಹ್ಯಾಂಡಲ್ ಮಾಡೋದು, ಇದೆಲ್ಲವನ್ನು ಚೆನ್ನಾಗಿ ನಿರ್ವಹಣೆ ಮಾಡಿದೆ. ಹಾಗಾಗಿ ಪ್ಯಾರಾಚೂಟ್ ವ್ಯವಸ್ಥೆ ವಿನ್ಯಾಸ ಚೆನ್ನಾಗಿದೆ, ದೃಢವಾಗಿದೆ, ರೋಬಸ್ಟ್ನೆಸ್ ಅಂತ ಕರೀತೇವೆ, ಸದೃಢವಾಗಿದೆ ಆ ವಿನ್ಯಾಸ ಅಂತ ಖಚಿತಪಡಿಸ್ಕೊಂಡಿದ್ದಾರೆ. ಇನ್ನು 2024ಕ್ಕೆ ಸಂಬಂಧಪಟ್ಟ ಹಾಗೆ ಜಾಗತಿಕ ಮಟ್ಟದಲ್ಲಿ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅಂತ ಕರೀತೇವೆ, ಹಸಿರು ಮನೆ ಅನಿಲ, ಅದರ ಹೊರಸೂಸುವಿಕೆ ಎಮಿಷನ್ ಆಗೋದು, ಎಮಿಷನ್ ಹೆಚ್ಚಳ ಆಗೋದರಲ್ಲಿ ಭಾರತ ದೊಡ್ಡ ಪ್ರಮಾಣದ ಒಂದು ಅಂಶವನ್ನು ಹೊಂದಿದೆ.
ಸುಮಾರು ಜಗತ್ತಿನಲ್ಲೇ ಹೆಚ್ಚಿನ ಪ್ರಮಾಣದ ಎಮಿಷನ್ ಆಗ್ತಾ ಇದೆ. ಟಾಪು ಚೀನಾ ಇರುತ್ತೆ, ಯುನೈಟೆಡ್ ಸ್ಟೇಟ್ಸ್ ಇರುತ್ತೆ, ಚೀನಾ ಮತ್ತು ಅಮೇರಿಕಾ. ಅದಾದ ನಂತರ ಒಟ್ಟಾರೆ ಎಮಿಷನ್ನಲ್ಲಿ ಭಾರತದ ರ್ಯಾಂಕು 3ನೇದು. ಆದರೆ ಈಗ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಎಮಿಷನ್ ಜಾಸ್ತಿ ಆಗುತ್ತಲ್ವ, ಆ ಒಂದು ಪ್ರಮಾಣವನ್ನು ಕನ್ಸಿಡರ್ ಮಾಡಿದರೆ 2024ರಲ್ಲಿ ಭಾರತ ಹೆಚ್ಚಳವನ್ನು ತೋರಿಸಿದೆ. ಭಾರತದ ತಲಾವಾರು ಗ್ರೀನ್ಹೌಸ್ ಗ್ಯಾಸ್ ಎಮಿಷನ್ನು ಜಾಗತಿಕ ಸರಾಸರಿಗಿಂತ ಕಡಿಮೆ ಇದೆ. ಜಾಗತಿಕ ಸರಾಸರಿ ಅಂತಂದರೆ 6.4 CO2 TCO2 ಅಂತ ಕರಿತೇವೆ, ಆ ಥರ ಅದನ್ನು ಮೆಜರ್ ಮಾಡ್ತೇವೆ. ಟನ್ CO2. ಭಾರತದ ಎಷ್ಟಿರೋದು 3 ಟನ್ CO2 ತಲಾವಾರು ಗ್ರೀನ್ಹೌಸ್ ಗ್ಯಾಸ್ ಎಮಿಷನ್. ಹಾಗೆ ಭಾರತದಲ್ಲಿ ಮತ್ತು ಅಮೇರಿಕಾ, ಚೀನಾದಲ್ಲಿ ಇಂಥ ಗ್ರೀನ್ಹೌಸ್ ಗ್ಯಾಸ್ ಎಮಿಷನ್ಗಳು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲೈಮೇಟ್ ಚೇಂಜು, ಪ್ಯಾರಿಸ್ ಅಗ್ರಿಮೆಂಟು, ಈ ಥರದ್ದೆಲ್ಲ ನೀವು ಕನೆಕ್ಟ್ ಮಾಡ್ಕೊಳ್ಳಿ. ಲಿಂಕ್ ಮಾಡಿಕೊಂಡ್ರೆ ಲಿಮ್ಸು ಮೀನ್ಸು ಎರಡಕ್ಕೂ ಹೆಲ್ಪ್ ಆಗ್ತಾ ಹೋಗುತ್ತೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.